ನೀವಿಬ್ರು ಎಲ್ಗೋ ಹೊರಟಿದ್ದೀರಾ? ನಂಗೆ ಒಂದು ಇಂಟರ್ವ್ಯೂ ಇದೆ, ಅಟೆಂಡ್ ಮಾಡಿ ಬರ್ತೀನಿ. ಓ ಹೌದಾ, ಸರಿ ಸರಿ, ಹೋಗ್ಬಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಾಕಣ್ಣ. ಅದ್ಗೆ ಇಂಟರ್ವ್ಯೂ ಸೂಪರ್ ಆಗಿ ಮಾಡಿ. ಆಲ್ ದಿ ಬೆಸ್ಟ್. ಖಂಡಿತ ಚೆನ್ನಾಗಿ ಮಾಡ್ತೀನಿ ಮೈ, ನಂಗೆ ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ಕೆಲಸ ಸಿಕ್ಕಿದ್ಮೇಲೆ ಒಂದು 2 ವೀಲರ್ ತಗೋಬೇಡಿ. ಪಿಂಕ್ ಕಲರ್ ಹೆಲ್ಮೆಟ್ ಹಾಕೊಂಡು ನೀವು ಆ ಗಾಡಿ ಮೇಲೆ ಹೋಗ್ತಾ ಇದ್ರೆ ಅದ್ಗತ್ತೆ ಬೇರೆ. ಒಂದಲ್ಲ ಕಣೋ, 2 ಹೆಲ್ಮೆಟ್ಟು, ನನಗೊಂದು ನಿನಗೊಂದು. ಸೂಪರ್. ಅದ್ಗೆ ಬೆಂಗಳೂರಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಂಗೆ ಎಷ್ಟು ದೊಡ್ಡ ಕನಸು ಗೊತ್ತಾ ಮೈ. ನಾನು PUಲಿ ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದೆ. ನಾನು ಡಿಗ್ರಿ ಇಲ್ಲೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಮನೇಲಿ ಬಿಡಲಿಲ್ಲ. ಬೇಕಿದ್ರೆ ನೀನು ಡಿಗ್ರಿ ಮುಗಿತಿದ್ದಂಗೆ ಜಾಬಿಗೆ ಬೆಂಗಳೂರು ಹೋಗ್ಬೋದು ಅಂತ ಹೇಳಿದರು. ಅದೇ ಆಸೆಯಲ್ಲಿ ನಾನು ಕಷ್ಟಪಟ್ಟು ಗೋಲ್ಡ್ ಮೆಡಲ್ ಎಲ್ಲ ತಗೊಂಡೆ. ಆಮೇಲೆ ಗೊತ್ತಾಯ್ತು ಅದೆಲ್ಲ ಬರೀ ನನ್ನ ಯಾಮರ್ಸಕ್ಕೆ ಹೇಳಿರೋದು ಅಂತ. ಈಗ ನೋಡಿದ್ರೆ ಅವರೇ ಸರ್ಟಿಫಿಕೇಟ್ ಎಲ್ಲ ಸುಟ್ಟು ಹಾಕಿ ಕಳಿಸ್ಬಿಟ್ರು. ಹೋಗ್ಲಿ ಬಿಡಮ್ಮ, ಒಂದನ್ನ ಕಳ್ಕೊಂಡ್ರೆ ಅದಕ್ಕಿಂತ ಒಳ್ಳೇದು ದೇವ್ರು ಇನ್ನೊಂದು ಕೊಟ್ಟೆ ಕೊಡ್ತಾನೆ. ನಿಜ ಅಣ್ಣ, ಇವತ್ತು ನನ್ನ ಪಾಲಿಗೆ ಆ ದೇವ್ರು ನೀವೇ. ಅಣ್ಣ, ಚಟ್ನಿ ಚೆನ್ನಾಗಿದೆ, ಇನ್ನೊಂಚೂರು ಹಾಕು, ಕುಡು ಕುಡು. ಹೌದು, ನೀವ್ಯಾವ ಕಾಲೇಜಲ್ಲಿ ಸ್ಟಡಿ ಮಾಡಿದ್ದು? ನಾನು ನಿನ್ನೆ ಕೇಳ್ತಿರೋದು, ನೀವ್ ಇಲ್ಲೇ ಓದಿದ್ದಾ? ಯಾಕೋ ಗಂಧ, ಯಾಕೋ? ತೊಳೊ ನೀರು ಕುಡಿ 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 ಕುಡಿ. ಏನಾಯ್ತು, ಸರಿ ಹೋಯ್ತಾ? ಹಾ, ಆಯ್ತಾಯ್ತಾಯ್ತಾಯ್ತು. ನಿಜ ಹೇಳ, ನೀವೆಲ್ಲ ತುಂಬಾ ಲಕ್ಕಿ. ಇಲ್ಲೇ ಓದಿ ಇಲ್ಲೇ ಕೆಲಸ ಮಾಡ್ತಿರೋದಕ್ಕೆ. ಎಷ್ಟೋ ಜನರಿಗೆ ಅದು ಬರೀ ಕನ್ಸಷ್ಟೆ. ನೀವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಿಮ್ಗೇನು ಅನಿಸ್ದೇ ಇರ್ಬೋದು. ಆದರೆ ನಂಗಂತೂ ನಾನು ಇವತ್ತೇನೋ ದೊಡ್ಡ ಮಟ್ಟಿಗೆ ಅಚೀವ್ ಮಾಡಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಿದೆ. ನಾನು ಇಂಟರ್ವ್ಯೂ ಚೆನ್ನಾಗಿ ಮಾಡಿ ಒಳ್ಳೆ ಹೆಸರು ತಗೋತೀನಿ. ಸಂತೋಷಮ್ಮ, ಇನ್ನೊಂಚೂರು ರೈಸ್ ಪಾತ್ ಹಾಕ್ಲಾ? ಬೇಡ ಬೇಡ, ನಂಗೆ ಹೊಟ್ಟೆ ತುಂಬಿತು. ಅಲ್ಲಮ್ಮ, ಅವಾಗಲೇ ಸ್ವಲ್ಪನೇ ಹಾಕಿದ್ದು. ಇಲ್ಲ ಅಣ್ಣ, ಹರಿಯವ್ರು ತಿಂದು ಮುಗಿಸೋ ಅಷ್ಟರಲ್ಲಿ ಸ್ವಲ್ಪ ಡಿಸೈನ್ಸ್ ಎಲ್ಲ ನೋಡ್ಕೋತಾ ಇರ್ತೀನಿ. ನೀವು ಬೇಗ ತಿಂದು ರೆಡಿಯಾಗಿ ಬನ್ನಿ, ಓಕೆನಾ? ಸರಿ ಸರಿ, ನೀವು ಆರಾಮಾಗಿ ಹೋಗಿ ರೆಡಿ ಮಾಡ್ಕೊಳ್ಳಿ. ಯಾಕೆ ನೀವಿಬ್ರು ನಂಗೆ ಒಟ್ಟಿಗೆ ಗುರಾಯಿಸ್ತಾ ಇದ್ದೀರಾ? ನಾನು ಏನ್ ಮಾಡ್ದೆ ಈಗ? ಲವ್, ಕೇಳ್ತೇನೆ ಅವಳ ಮಾತನ್ನ. ಅವಳ ಕನ್ಸು ಮುಂದೆ ಹೊಟ್ಟೆ ಹಸುವು ಕೂಡ ಲೆಕ್ಕಕ್ಕಿಲ್ಲ ಕಣ ಅವಳಿಗೆ. ಹಾ ಗೊತ್ತು. ಇವಾಗ ಅಂತದ್ದು ಏನಾಗೋಯ್ತು? ಅವ್ರ ಕನ್ಸು ನನ್ಸಾಗ್ಲಿ ಅಂತ ತಾನೆ ನಾನು ಈ ಇಂಟರ್ವ್ಯೂ ಎಲ್ಲ ಅರೇಂಜ್ ಮಾಡಿದ್ದು. ಅಲ್ಲ, ಅದಕ್ಕೆ ಹತ್ರ ನನ್ನ ಬಗ್ಗೆ ಏನೋ ಸುಳ್ಳು ಹೇಳಿದ್ಯಾ? ನಾನು ಯಾವ ಕಾಲೇಜು ಅಂತ ಯಾಕೆ ಕೇಳಿದ್ರು? ಕಂಟಿ, ಇವನ್ ಎಲ್ರ ಬಗ್ಗೆನೂ ಕಂತೆ ಕಂತೆ ಸುಳ್ಳು ಹೇಳಿದಾನೆ. ಇನ್ನು ನಮ್ಮ ಬಗ್ಗೆ ಏನೇನು ಹೇಳಿದಾನೋ ಅವಳ ಹತ್ರ ನನಗೆ ಭಯ ಆಗ್ತಿದೆ ಕಣ. ಅಣ್ಣ, ಆಕ್ಸಿಡೆಂಟ್ ಆಗಿ ICU ಇರೋ ಪೇಷಂಟ್ ತರ ಏನಕ್ಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ಇದೆಲ್ಲ ಏನು ಅಷ್ಟು ತಲೆ ಕೆಡ್ಸ್ಕೊಳ್ಳೋ ಮ್ಯಾಟ್ರ್ ಅಲ್ಲ. ಕೂಲ್. ಸುಳ್ಳನೆ ಊಟ ಮಾಡ್ಕೊಂಡು ತಿನ್ನೋ ಇವ್ನಿಗೆ ಏನಣ್ಣ ಆಗುತ್ತೆ? ಹಲ್ಸಿ ನನ್ ಸೀಳಿದ್ರೆ ಹೆಂಗ್ ತೊಳೆ ಬರುತ್ತೋ ಹಂಗೆ ಇವ್ನ ಸೀಳಿದ್ರೆ ಬರೀ ಸುಳ್ಳೆ ಬರೋದು. ಏಯ್, ಇದು ಯಾಕೋ ಓವರ್ ಆಯ್ತು ಅಂತ ಅನಿಸ್ತಿಲ್ವ ನಿಮ್ಗೆ? ಅಣ್ಣ, ಹೀಗೆ ಇದ್ರೆ ಅವ್ನ ಅದಕ್ಕೆ ಏನೇನು ಸುಳ್ಳು ಹೇಳಿ ಯಾಮಾರಿಸ್ತಾನೋ ಗೊತ್ತಿಲ್ಲ ಅಣ್ಣ. ನಾವೇ ಅದಕ್ಕೆಲ್ಲ ನಿಜ ಹೇಳ್ಬಿಡಣ. ತೆಗೆದು ಬಿಟ್ಟ ಅಂದ್ರೆ ಅವ್ರ ಇಂಟರ್ವ್ಯೂ ರೆಡಿ ಆಗಿದ್ದಾರೆ. ಸುಮ್ಮನೆ ಎಲ್ಲ ಹಾಳು ಮಾಡ್ಬೇಡ, ತಿನ್ನೋ.
ಅವಾಗ ಸಂದರ್ಭ ಆಗಿತ್ತು, ನೀನ್ ಹೇಳ್ದೆ. ಈಗ ಕೆಲ್ಸದ ವಿಚಾರದಲ್ಲೂ ಯಾಕೋ ಸುಳ್ಳು ಹೇಳ್ತಿದ್ಯಾ? ಪಾಪ ಕಣೋ, ತುಂಬಾ ಕನ್ಸುಗಳನ್ನ ಕಟ್ಕೊಂಡಿದ್ದಾಳೆ ಅವಳು. ಮುಂದೊಂದಿನ ನಿಜ ಗೊತ್ತಾದ್ರೆ ಅವಳು ಮುಂದೆ ನಾವ್ ಎಷ್ಟು ಕೇವಲ ಆಗ್ತೀವಿ ಗೊತ್ತಾ? ಅಣ್ಣ ಆ ಥರ ಎಲ್ಲ ಏನೂ ಆಗಲ್ಲ. ಮ್ಯಾರೇಜ್ ಮಾಡ್ತಿರೋದು ಈ ಹರಿ, ನೀನಲ್ಲ. ನೀನು ಸುಮ್ಮನೆ ಇರ್ತೀಯಾ? ಅದು ನಿನ್ನ ಬುದ್ಧಿವಂತಿಕೆ ಅಲ್ಲ ಹರಿ, ಅವಳು ನಿನ್ನ ಮೇಲೆ ಇಟ್ಟರ ನಂಬಿಕೆ. ಮೈ ನಾನು ಹೋಗಿ ಬರ್ತೀನಿ. ಆಲ್ ದ ಬೆಸ್ಟ್ ಅತ್ಗೆ. ಥ್ಯಾಂಕ್ ಯು. ಚಂದ್ರ, ಇಂಟರ್ವ್ಯೂ ಹೊರಟಮ್ಮ? ಒಳ್ಳೇದಾಗ್ಲಿ, ಚೆನ್ನಾಗಿ ಮಾಡಮ್ಮ. ಥ್ಯಾಂಕ್ ಯು ಅಣ್ಣ. ಹೊರಡೋಣ? ಸರಿ. ಮಾವ ಹೆಂಗ್ ಕಾಣಿಸ್ತಾ ಇದೀನಿ ಮಾವ? ಅಣ್ಣ ಇನ್ನೇ ಕೇಳ್ತಾ ಇರೋದು. ಮಾವ ಸರಿಯಾಗಿ ನೋಡ್ ಹೇಳ್ಬೇಕು. ನೀವಿಬ್ರು ಎಲ್ಗೋ ಹೊರಟಿದ್ದೀರಾ? ನಂಗೆ ಒಂದು ಇಂಟರ್ವ್ಯೂ ಇದೆ, ಅಟೆಂಡ್ ಮಾಡಿ ಬರ್ತೀನಿ. ಓ ಹೌದಾ, ಸರಿ ಸರಿ ಹೋಗ್ಬಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬನ್ನಿ ಹೊರಡೋಣ. ಇರಿ, ನೋಡ್ರಿ ಅಲ್ಲಿ ನೈಟ್ ಇಲ್ಲಿ ಭಾರತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ. ನಿಮಗೆ ಅಂತ ಇಷ್ಟಪಟ್ಟು ತಂದಿದ್ದು ನಾನು. ನೀವು ಯಾಕೆ ಹಾಕಲ್ಲ ಅಂತ ಹೇಳಿದ್ರಿ? ಅದು ಅವ್ರವ್ರ ಇಷ್ಟ, ಸರಿನಾ? ಅವ್ರವ್ರ ಇಷ್ಟನೋ ಇಲ್ಲ, ನಾನು ಇಷ್ಟಪಟ್ಟಿದ್ದು ನಿಮ್ಗೆ ಇಷ್ಟ ಆಗಲ್ವೋ ಏನೋ. ಇವಾಗ ಹೊರಡೋಣ. ಅಣ್ಣ ಹೋಗಿ ಬರ್ತೀವಿ. ಸರಿ ಮ, ಒಳ್ಳೇದಾಗ್ಲಿ, ಚೆನ್ನಾಗಿ ಮಾಡಿ. ಬರ್ತೀವಣ್ಣ. ಮಾವ ನೈಟಿ ಹೆಂಗಿದೆ ಅಂತ ನೀನ್ ಹೇಳಲೇ ಇಲ್ಲ. ರಾತ್ರಿ ಕವರ್ ನೋಡ್ಬೇಕಾದ್ರೆ ಅಮ್ಮ ತೆಗೆದ್ ನೋಡ್ಬಿಟ್ಲು ಗೊತ್ತಾ? ಅಯ್ಯಯ್ಯೋ, ಆಮೇಲೆ? ಮಾವ ಕೊಟ್ಟಿದ್ದು ಅಂತ ನಾನು ಹೇಳ್ಬಿಡ್ತೀನಾ? ನನಗೋಸ್ಕರ ನನ್ ಫ್ರೆಂಡ್ ಹೊಸ ತಂದ್ಕೊಟ್ಲು ಅಂತ ಹೇಳ್ದೆ. ಸಖತ್ತಾಗಿ ಹೇಳಿದ್ಯಾ ಬಿಡು. ಫಸ್ಟ್ ಟೈಮ್ ಮಾವ ನನಗ್ ಕೊಟ್ಟಿರೋದು ಇದು. ನನಗೆ ಶ್ರೀರಾಮ ಕೊಟ್ಟಿರೋ ರತ್ನ ಕವಚ ಇದ್ದಂಗೆ. ಯಾಕೆ ಮಾವ ಸುಮ್ನೆ ನಿಂತಿದ್ಯಾ? ಈ ನೈಟಿ ನನಗ್ ಚೆನ್ನಾಗ್ ಕಾಣಿಸ್ತಿಲ್ವಾ? ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ. ಮಾವ ನೀನ್ ಕೊಟ್ಟಿದ್ದು ಚೆನ್ನಾಗಿಲ್ದೆ ಇರುತ್ತಾ? ಅಣ್ಣ ನಡ್ಸು. ತೆಗೆದು ಬಿಟ್ಟ ಅಂದ್ರು, ಹೋಗ ಒಳಗೆ. ಆಯ್ತಾಯ್ತು. ಮಾವ ನೈಟಿ ಎಷ್ಟು ಸಾಫ್ಟ್ ಆಗಿ ನೈಸ್ ಆಗಿ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿದೆ ತಂದಿದ್ಯಾ. ಇದನ್ನ ನಾನು ಯಾವಾಗ್ಲೂ ಚೆನ್ನಾಗಿಟ್ಕೋತೀನಿ, ಸರಿನಾ? ಥ್ಯಾಂಕ್ ಯು. ಇದೇ ಆಫೀಸು, ಹೇಗಿದೆ? ಸಖತ್ ಒಳ್ಳೆ ಕಂಪ್ನಿ. ಚೆನ್ನಾಗಿ ಕೆಲಸ ಮಾಡೋರ್ನೆಲ್ಲ ಫಾರಿನ್ಗೆ ಕಳಿಸ್ತಾರಂತೆ. ನೀವು ಈ ಕಂಪ್ನಿ ಬಗ್ಗೆ ನಂಗೆ ಹೇಳಿದ ಕೂಡಲೇ ನಾನು ಇಂಟರ್ನೆಟ್ಟಲ್ಲಿ ಸ್ವಲ್ಪ ರಿಸರ್ಚ್ ಮಾಡಿದೆ. ಅದನ್ನು ಆಲ್ರೆಡಿ ಸರ್ಚ್ ಮಾಡ್ಬಿಟ್ಟಿದ್ದೀರಾ?
ಈ ಕಂಪ್ನಿಲಿ ನಂಗೆ ಕೆಲಸ ಸಿಕ್ಬಿಟ್ರೆ ನಾನು ಎಷ್ಟು ಲಕ್ಕಿ ಅಲ್ವಾ? ಹೇ, ಈ ಕಂಪ್ನಿಯವ್ರಿಗೆ ನೀವು ಸಿಗೋದು ಅವ್ರ ಲಕ್ಕು. ಪಕ್ಕ ಸೆಲೆಕ್ಟ್ ಆಗ್ತೀರಾ. ಸರ್ಟಿಫಿಕೇಟ್ ಏನೂ ಇಲ್ಲ ಅಂತ ಹೇಳಿದಿರ ಅಲ್ವಾ? ಹಾ, ಅದನ್ನೆಲ್ಲ ಅಣ್ಣ ನೋಡ್ಕೋತಾನೆ, ನೀವೇನು ಟೆನ್ಷನ್ ಆಗ್ಬಿಡಿ. ಇಂಟರ್ವ್ಯೂ ಅಟೆಂಡ್ ಮಾಡಿ ಸಾಕು. ನನಗಂತೂ ಒಂಥರ ಭಯ ಆಗ್ತಿದೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರೋದು. ಛೇ, ಏನೂ ಆಗಲ್ಲ, ನೀವು ಕೂಲಾಗಿರಿ. ಕೂಲಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ. ಒಂದ್ ನಿಮಿಷ, ನೀವು ಇಲ್ಲೇ ಇರಿ. ಅದೇ ಹೇಳಿದ್ನಲ್ಲ ನನ್ನ ಫ್ರೆಂಡು, ಅವನಿಗೊಂದ್ಸಲ ಕಾಲ್ ಮಾಡ್ಬಿಟ್ಟು ಬರ್ತೀನಿ. ಹಲೋ. ಹೈ, ಎಷ್ಟು ಸಲ ನೀನು ಕಾಲು ಮೆಸೇಜ್ ಮಾಡೋದು? ಎಲ್ಲಿದ್ಯಾ ನೀನು? ನಾನು ಇಲ್ಲಿ ಚೆನ್ನಾಗಿ ಕರ್ಕೊಂಡು ಬಂದಿದ್ದೀನೋ? ಇಲ್ಲ, ನೀನು ಆಫೀಸ್ ಆಚೆನೇ ಇದ್ದೀನಿ. ನೀನು ಎಲ್ಲಿದ್ಯಾ ಹೇಳು, ಅಲ್ಲಿಗೆ ಕರ್ಕೊಂಡು ಬರ್ತೀನಿ. ಮಗ 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 ಇವತ್ತೆಲ್ಲ ಬರ್ಬೇಡ ಕಣೋ, ವಾಪಸ್ ಕರ್ಕೊಂಡು ಹೋಗ್ಬಿಡು. ಜೈ, ಏಯ್, ಏನೋ ಹೇಳ್ತಿದ್ಯಾ ನೀನು? ನೆನ್ನೆ ತಾನೇ ಇವತ್ತು ಬಾ ಅಂತ ಹೇಳಿದೆ ತಾನೇ? ಅದು ನೆನ್ನೆ ಮಗ, ಇವತ್ತು ಅಪ್ಪ ಸಡನ್ಲಿ ಎಂಟ್ರಿ ಆಗಿದ್ದಾರೆ. ನಿನ್ ವಿಷಯ ಏನಾದ್ರೂ ಗೊತ್ತಾದ್ರೆ ನನ್ ಕತೆ ಅಷ್ಟೇ. ಜೈ, ನಾನು ಇಲ್ಲಿಗೆ ಅವ್ರನ್ನ ಆಲ್ರೆಡಿ ಕರ್ಕೊಂಡು ಬಂದಾಗಿದೆ ಕಣ. ರಾತ್ರಿ ಎಲ್ಲ ಸ್ಟಡಿ ಮಾಡಿ ಪ್ರಿಪೇರ್ ಆಗಿ ಬಂದಿದ್ದಾರೆ. ಪ್ಲೀಸ್ ಕಣ, ಹೇಗಾದ್ರೂ ಮಾಡಿ ನಿಮ್ಮ ಅಪ್ಪನ ಹತ್ರ ಮಾತಾಡೋ. ಅಯ್ಯಯ್ಯಪ್ಪ, ನಾನಾ? ಚಾನ್ಸೇ ಇಲ್ಲ. ನೋಡು, ನೀನ್ ವಾಪಸ್ ಹೋದ್ರೆ ನಿನ್ಗೆ ಒಳ್ಳೇದು. ಅಪ್ಪ ಏನಾದ್ರೂ ನಿನ್ ವೈಫ್ ಮುಂದೆನೆ ನೀನು ಬೈದ್ರೆ ನಿನ್ ಮರ್ಯಾದೆನೇ ಹೋಗುತ್ತೆ. ಯೋಚನೆ ಮಾಡು. ಲೇ, ಇಷ್ಟೇನೋ ನೀನು ನಂಬಿದ್ದಕ್ಕೆ. ಒಂದು ಕೆಲಸ ಮಾಡು, ಕೆಲಸ ಬಿಟ್ಟಾಕು. ಅಟ್ಲೀಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡಕ್ಕಾದ್ರೂ ಹೆಲ್ಪ್ ಮಾಡೋ. ಏನ್ ನಾಟಕ ಮಾಡ್ತಾ ಇದ್ಯಾ? ನಮ್ಮ ಅಪ್ಪನ ಕಣ್ಗೆ ಮಣ್ಣೆಡ್ಸೋದು ಅಷ್ಟು ಈಸಿ ಅಲ್ಲ ಮಗ. ಎಲ್ಲಾ ಕಡೆ CC ಕ್ಯಾಮ್ರಾ ಹಾಕಿದ್ದಾರೆ, ಗೊತ್ತಾಗ್ಬಿಡುತ್ತೆ. ಆಮೇಲೆ ನನ್ಗೆ ಪ್ರಾಬ್ಲಮ್ ಆಗೋದು. ಮಗ ನಿನ್ನ ನಂಬಿ ಅಷ್ಟು ದೂರದಿಂದ ಕರ್ಕೊಂಡು ಬಂದಿದ್ದೀನಿ ಕಣ. ಮೊದ್ಲೇ ಅಟ್ಟದಿಂದ ಬಿದ್ದು ಕುಂಡ್ತಾ ಇದ್ದೀನಿ. ನೀನು ನೋವು ಕೊಡ್ಬೇಡ ಮಗ, ಪ್ಲೀಸ್ ಕಣ, ಇದೊಂದೇ ಹೆಲ್ಪ್ ಮಾಡೋ ಮಗ.